ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ, ಕೆಲವೊಬ್ಬರಿಗೆ ಇವರು ಫ್ರೀಡಮ್ ಫೈಟರ್, ಕೆಲವೊಬ್ಬರಿಗೆ ಪೊಲಿಟಿಷಿಯನ್, ಇನ್ನೂ ಕೆಲವೊಬ್ಬರಿಗೆ ನಮ್ಮ ದೇಶದ ಪಿತಾಮಹ ಅಂತ ಇವರ ಪರಿಚಯ ಇರುತ್ತೆ. ಫ್ರೆಂಡ್ಸ್, ನಾವಿವತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಆರಾಮಾಗಿದ್ದೀವಿ. ಆದರೆ ನಮಗೆ ಈ ಸ್ವಾತಂತ್ರ್ಯ ಸಿಗಲು ಎಷ್ಟೋ ಜನ ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪಡೆಯಲು ಕೆಲವೊಂದು ಜನ ಹೊಡೆದಾಟದ ಮೂಲಕ ಪ್ರಯತ್ನ ಮಾಡಿದರೆ, ಕೆಲವೊಂದು ಜನ ಅಹಿಂಸೆ ಮತ್ತು ಹೋರಾಟದ ಮೂಲಕ ಪ್ರಯತ್ನ ಮಾಡಿದರು. ಅವರಲ್ಲಿ ಮುಖ್ಯವಾಗಿ ರಾಷ್ಟ್ರಪಿತ ಎಂದು ಕರೆಯಲ್ಪಡುವ ನಮ್ಮ ಮಹಾತ್ಮ ಗಾಂಧೀಜಿ. ಸೊ ಫ್ರೆಂಡ್ಸ್, ಮಹಾತ್ಮ ಗಾಂಧಿ ಮತ್ತು ನಮ್ಮ ದೇಶಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ಸನ್ನಿವೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. 1893ರಲ್ಲಿ ಗಾಂಧೀಜಿ ಒಂದು ಕೇಸ್ ವಾದ ಮಾಡೋದಕ್ಕೆ ಅಂತ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಕರಿಯರು ಮತ್ತು ಬಿಳಿಯರು ಎಂಬ ಭೇದ ಭಾವ ಮಾಡಿ ಅವರನ್ನು ಮೂವಿಂಗ್ ಟ್ರೈನಿಂದ ಹೊರಹಾಕಲಾಗುತ್ತೆ. ಅದಕ್ಕೆ ಕಾರಣ ತಿಳಿದ ಗಾಂಧೀಜಿ ಸುಮಾರು 21 ವರ್ಷಗಳ ಕಾಲ 1893ರಿಂದ 1914ರವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಮತ್ತು ಹೋರಾಟ ಮಾಡ್ತಾರೆ. ಅದಕ್ಕೆ ಗಾಂಧೀಜಿಗೆ ದಿ ಲೀಡರ್ ಆಫ್ ಜಸ್ಟಿಸ್ ಅಂದರೆ ನ್ಯಾಯ ಕೊಡಿಸುವ ನಾಯಕ ಎಂಬ ಬಿರುದು ಬಂತು. ನಂತರ ಭಾರತಕ್ಕೆ ಬಂದ ಗಾಂಧೀಜಿ ಇಲ್ಲಿನ ಬ್ರಿಟಿಷ್ ಗುಲಾಮಗಿರಿ ಆಡಳಿತದ ಬಗ್ಗೆ ಅರಿತು 1915ರಿಂದ 1947ರವರೆಗೆ ಸ್ವಾತಂತ್ರ್ಯ ಸಿಗುವವರೆಗೂ ತಮ್ಮ ಅಹಿಂಸಾತ್ಮಕ ಮತ್ತು ಉಪವಾಸ ಸತ್ಯಾಗ್ರಹದ ಮೂಲಕ ತಮ್ಮ ಜೀವನದ ಸಂಪೂರ್ಣ ಸಮಯವನ್ನು ಭಾರತಕ್ಕೆ ನೀಡುತ್ತಾರೆ. ಭಾರತದ ಸ್ವಾತಂತ್ರ್ಯದಲ್ಲಿ ಅನೇಕ ಸ್ವಾತಂತ್ರ್ಯ ವೀರರು, ಉದಾಹರಣೆಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವ ಕೊಡೋ ಮೂಲಕ ಹೋರಾಡಿದರು. ಆದರೆ ಗಾಂಧೀಜಿ ಜನರ ಸಂಘಟನೆ, ನಾಯಕತ್ವ ಮತ್ತು ಉಪವಾಸಗಳ ಮೂಲಕ ದೇಶದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಾತಂತ್ರ್ಯದ ಧ್ವನಿ ಎಬ್ಬಿಸುವ ಮೂಲಕ ಹೋರಾಟ ಪ್ರಾರಂಭಿಸಿದರು. ಖಿಲಾಫತ್ ಚಳುವಳಿ ಗಾಂಧೀಜಿಯವರ ಮೊದಲ ಹೋರಾಟ ಆಗಿತ್ತು. 1920 ಮತ್ತು 22ರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸಿ ಜನರು ಬ್ರಿಟಿಷ್ ಶಾಲೆ ಮತ್ತು ಬಟ್ಟೆಗಳನ್ನು ಬಹಿಷ್ಕಾರ ಮಾಡುವಂತೆ ಮಾಡ್ತಾರೆ. ಸ್ವರಾಜ್ಯ ಭಾರತೀಯರ ಹಕ್ಕು ಅನ್ನೋ ಮೂಲಕ ಬ್ರಿಟಿಷರನ್ನು ದಂಗುಗೊಳಿಸ್ತಾರೆ. ಸ್ವಾತಂತ್ರ್ಯದಲ್ಲಿ ಗಾಂಧೀಜಿಯವರ ಎರಡನೇ ಮೈಲಿಗಲ್ಲು ಅಂದರೆ ಅದು ಉಪ್ಪಿನ ಸತ್ಯಾಗ್ರಹ. 1930ರಲ್ಲಿ ಗಾಂಧೀಜಿ ಗುಜರಾತ್ನ ಸಬರಮತಿ ಆಶ್ರಮದಿಂದ ಸುಮಾರು 240 ಮೈಲ್ ಅಂದರೆ 386 ಕಿಲೋಮೀಟರ್ನಷ್ಟು ನಡೆದು ತನ್ನ 72 ಜನ ಹೋರಾಟಗಾರರೊಂದಿಗೆ ಉಪ್ಪು ತಯಾರಿಸಿ ಬ್ರಿಟಿಷರ ಉಪ್ಪಿನ ಮೇಲಿನ ತೆರಿಗೆ ಕಾನೂನನ್ನು ಭಂಗಗೊಳಿಸ್ತಾರೆ. ನಂತರ ಪ್ರಾರಂಭವಾಗಿದ್ದೇ 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಗಾಂಧೀಜಿ ಡೂ ಆರ್ ಡೈ, ಹೋರಾಟ ಮಾಡಿರಿ ಇಲ್ಲವೇ ಸಾಯಿರಿ ಅನ್ನೋ ಘೋಷಣೆ ಮೂಲಕ ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿಸಿದರು. ಬ್ರಿಟಿಷರೇ ಭಾರತ ಬಿಟ್ಟು ಹೋಗದೆ ನಿಮಗೆ ಬೇರೆ ದಾರಿ ಇಲ್ಲ ಅನ್ನೋ ಹಾಗೆ ಗಾಂಧೀಜಿ ಬಿಂಬಿಸ್ತಾರೆ. ಈ ಇನ್ಸಿಡೆಂಟ್ ಆದ ನಂತರವೇ ಗಾಂಧೀಜಿಯನ್ನು ಜೈಲಿನಲ್ಲಿ ಬಂಧಿಸಿಡಲಾಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಗಾಂಧೀಜಿ ತಮ್ಮ ಜೀವನದ ಸುಮಾರು 6ರಿಂದ 7 ವರ್ಷಗಳನ್ನ ಜೈಲಿನಲ್ಲಿ ಕಳೆದಿರ್ತಾರೆ. ನಂತರ ಬ್ರಿಟನ್ ದೇಶದಲ್ಲಿ ಸರ್ಕಾರ ಬದಲಾವಣೆ ಆಗಿ ಕೊನೆಗೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೀಡುವ ಬಿಲ್ಲನ್ನು ಬ್ರಿಟನ್ ಸಂಸತ್ನಲ್ಲಿ 1947 ಜುಲೈನಲ್ಲಿ ಪಾಸ್ ಮಾಡಲಾಗುತ್ತೆ. ಅಂತಿಮವಾಗಿ 15 ಆಗಸ್ಟ್ 1947ರಂದು ಅಫಿಷಿಯಲ್ ಆಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಗಾಂಧೀಜಿಗೆ ಬೇಜಾರಾಗೋ ಸಂಗತಿ ಆಲ್ರೆಡಿ ನಡೆದು ಹೋಗಿತ್ತು. ಅದೇನೆಂದರೆ ಪಾರ್ಟಿಷಿಯನ್ ಆಫ್ ಇಂಡಿಯಾ, ನಮ್ಮ ದೇಶದ ವಿಭಜನೆ. ಮುಸ್ಲಿಂ ಜನರಿಗೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಮೊಹಮ್ಮದ್ ಅಲಿ ಜಿನ್ನಾನ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಒಪ್ಪಿ ವಿಭಜನೆ ಮಾಡಿತ್ತು. ಸುದೀರ್ಘವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಗಾಂಧೀಜಿಗೆ ಭಾರತದ ರಾಷ್ಟ್ರಪಿತ ಅನ್ನೋ ಬಿರುದು ನೀಡಲಾಗುತ್ತೆ. ಸ್ವಾತಂತ್ರ್ಯ ಸಿಕ್ಕ 157 ದಿನಗಳ ನಂತರ ಗಾಂಧೀಜಿ ಪ್ರಾರ್ಥನಾ ಮಂದಿರಕ್ಕೆ ಹೋಗುವಾಗ ನಾಥೂರಾಮ್ ಗೋಡ್ಸೆ ಎಂಬ ವ್ಯಕ್ತಿ ಅವರನ್ನು ಗುಂಡಿಕ್ಕಿ ಕೊಲೆ ಮಾಡ್ತಾನೆ. ಗಾಂಧೀಜಿಯು ದೈಹಿಕವಾಗಿ ಸತ್ತು ಹೋಗಿದ್ದರು. ಗಾಂಧೀಜಿಯ ಅಹಿಂಸೆ ಮತ್ತು ಸತ್ಯಾಗ್ರಹದಂತಹ ಗುಣಗಳು ಜಗತ್ತಿನ ಅನೇಕ ನಾಯಕರಾದ ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ರವರನ್ನು ಇನ್ಸ್ಪೈರ್ ಮಾಡಿ ಅವರವರ ದೇಶಗಳಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತೆ ಮಾಡಿತು. ಸೊ ಫ್ರೆಂಡ್ಸ್, ಇದು ಗಾಂಧೀಜಿಯವರ ಜೀವನದ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಧನ್ಯವಾದಗಳು.